ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಪಪ್ರಚಾರ ಮಾಡೋರು ಅಥವಾ ಈ ನಕಲಿ ಹೋರಾಟಗಾರರಾದರೆ ಮತ್ತೊಂದು ಕಡೆ ಒಂದಷ್ಟು ಜನ ಕೆಲವು ಯೂಟ್ಯೂಬರ್ಸ್ಗಳು ಸುಳ್ಳು ಅಂತೆಕಂತೆ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ರು. ಅದರ ಭಾಗವಾಗಿ ಅಭಿಷೇಕ್ ಅನ್ನೋನು ಕೂಡ. ಸೊ ಈ ಸಂಬಂಧ ಯೂಟ್ಯೂಬರ್ ಅಭಿಷೇಕನ್ನ SIT ತೀವ್ರ ವಿಚಾರಣೆಯನ್ನ ಮಾಡಿದೆ. ನಿನ್ನೆ ತಡರಾತ್ರಿಯ ತನಕ ವಿಚಾರಣೆ ಮಾಡಿದ್ದಾರೆ SIT ಅಧಿಕಾರಿಗಳು. ಅದೆಂಗ ಹಾಕ್ದಪ್ಪ, ಅದೆಂಗಿದೆ ಈ ಮಾತನ್ನು ಹೇಳ್ದಪ್ಪ ಅಂತ ಕೇಳಿದ್ದಾರೆ. ಈತನ ಮೇಲೆ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದ ಬಗ್ಗೆ ಆರೋಪ ಇತ್ತು. ಹಾಗಾಗಿ ಪ್ರಕರಣ ದಾಖಲು ಆಗುವ ಮುನ್ನವೇ ವಿಡಿಯೋ ಮಾಡಿದ್ದ ಅಭಿಷೇಕ್ 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನನ್ನ ಈ ಅಭಿಷೇಕನನ್ನು ಸಂಪರ್ಕ ಮಾಡಿದ್ದ. ಈ ಕೇಸು ಅಥವಾ ಈ ಪ್ರಕರಣ ದಾಖಲಾಗುವ ಮುನ್ನವೇ ವಿಡಿಯೋವನ್ನ ಮಾಡಿರ್ತಾನೆ. ಒಂದಷ್ಟು ಏನೇನೇನೇನೋ ಅಂತೆಕಂತೆಗಳು, ಅದಕ್ಕೆಲ್ಲವೂ ಕೂಡ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ, ಇವನು ಕೂಡ ಸೇಮ್ ರಕ್ತ ಕುದಿಯೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದು. ಜೊತೆಗೆ ಅಂದರೆ ಈಗ ಯಾರೋ ಒಂದು ಹೇಳಿದ್ರು ಅಥವಾ ಇವ್ನು ಕೇಳಿಸ್ಕೊಂಡು ಹೇಳ್ದ ಅಂತಂದರೆ ಅವ್ರು ಅಂದರು ಅಂತ ಹೇಳ್ಬೋದಾಗಿತ್ತು. ಅದನ್ನೂ ಹೇಳಿಲ್ಲ. ದಾಖಲೆ ಇದೆ ಅಂತ ಹೇಳ್ತಾರೆ. ದಾಖಲೆ ಇವ್ರ ಹತ್ರ ಇದೆಯಪ್ಪ, ಇದ್ರೆ ತೋರಿಸು ಅಂತ ಕೇಳಿದ್ದಾರೆ. ತಡರಾತ್ರಿಯ ತನಕ ವಿಚಾರಣೆ ಆಗಿದೆ ಅಭಿಷೇಕ್ ಅಂದು. ಆಮೇಲೆ ಹೇಳಿದ್ದಾನೆ, ಲೈಕ್ಸು ವ್ಯೂಸ್ಗಳಿಗೆ ನಾನು ಮಾಡಿದ್ದು ಸರ್, ನಾನು ತಪ್ಪೊಪ್ಕೊತೀನಿ ಅಂತ. SIT ವಿಚಾರಣೆಯ ಸಂದರ್ಭದಲ್ಲಿ ಯೂಟ್ಯೂಬರ್ ಅಭಿಷೇಕ್ ತಪ್ಪೊಪ್ಕೊಂಡಿದ್ದಾನೆ. SIT ಮುಂದೆ ಗಳಗಳನ್ನೇ ಕಣ್ಣೀರು ಹಾಕಿದ್ದಾನೆ ಯೂಟ್ಯೂಬರ್ ಅಭಿಷೇಕ್. ಈ ಅಭಿಷೇಕ್ನ ಯೂಟ್ಯೂಬ್ ಚಾನಲ್ ಹೆಸರು ಯುನೈಟೆಡ್ ಮೀಡಿಯಾ ಅಂತ. ಈ ಯೂಟ್ಯೂಬ್ ಚಾನಲ್ ಅನ್ನ ನಡೆಸ್ತಾ ಇರ್ತಾನೆ. ಆ ಯೂಟ್ಯೂಬ್ನಲ್ಲಿ ಒಂದಷ್ಟು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿರ್ತಾನೆ. ಸುಜಾತ ಭೇಟಿಯ ಬಗ್ಗೆ, ಅನನ್ಯ ಕಾಲ್ಪನಿಕ ಕಥೆಯ ಬಗ್ಗೆ SIT ಈತನನ್ನ ವಿಚಾರಣೆ ಮಾಡಿದಾಗ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ. ಬಂಗ್ಲೆಗುಡ್ಡಕ್ಕೆ ಭೇಟಿಯನ್ನ ನೀಡಿ ವಿಡಿಯೋ ಮಾಡಿರ್ತಾನೆ ಜಯನ್ ಮತ್ತು ಅಭಿಷೇಕ್ ಇಬ್ರು. ಮತ್ತಷ್ಟು ಯೂಟ್ಯೂಬರ್ಗಳಿಗೆ ಇದೇ ರೀತಿಯಾಗಿ ನೋಟಿಸ್ ಕೊಡ್ತಾರೆ SIT ಟೀಮ್. ಸದ್ಯ SIT ಕಚೇರಿಯಲ್ಲೇ ಯೂಟ್ಯೂಬರ್ ಅಭಿಷೇಕ್ ಇದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿರೋ SIT ಕಚೇರಿಯಲ್ಲೇ ಇರೋದು. ಯಾಕಂದರೆ ನಿನ್ನೆ ತಡರಾತ್ರಿಯ ತನಕ ವಿಚಾರಣೆ ಆಗಿದೆ. ಇನ್ನೊಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಹಾಗಾಗಿ ಇವತ್ತು ಕೂಡ ಅಭಿಷೇಕ್ನ ವಿಚಾರಣೆಯನ್ನು ಕಂಟಿನ್ಯೂ ಮಾಡೋ ಸಾಧ್ಯತೆ ಇದೆ SIT ಟೀಮ್ನಿಂದಾಗಿ. ಇದೇ ಯೂಟ್ಯೂಬರ್ ಅಭಿಷೇಕ್ ನೋಡಿರ್ತೀರಿ ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ. ಅಪಪ್ರಚಾರದ ಭಾಗವಾಗಿಯೇ ಈತನೂ ಕೂಡ ಅಷ್ಟೇ. ಆ ಬಿ ಗ್ಯಾಂಗ್ ಅಂತೇನಿದೆ, ಆ ಬಿ ಗ್ಯಾಂಗ್ನಲ್ಲಿ ಈತನೂ ಕೂಡ ಒಬ್ಬ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಫೋನ್ ಸಂಪರ್ಕದಲ್ಲಿ. ರೂಪೇಶ್, ಒಂದು ಕಡೆ ಈ ಯೂಟ್ಯೂಬರ್ನ ವಿಚಾರಣೆ, ಅಭಿಷೇಕ್ನ ವಿಚಾರಣೆ ನಿನ್ನೆ ತಡರಾತ್ರಿಯವರೆಗೂ ಕೂಡ. ವಿಚಾರಣೆಯ ಸಂದರ್ಭದಲ್ಲಿ SIT ಕೇಳಿದ ಪ್ರಶ್ನೆಗಳು, ಜೊತೆಗೆ ಈತ ಹೇಳಿದಂಥ ಹೇಳಿಕೆಗಳು ಏನೇನು ಅಂತ, ಜೊತೆಗೆ ಇವತ್ತು ಕೂಡ ಕಂಟಿನ್ಯೂ ಆಗುತ್ತಾ ಈತನ ವಿಚಾರಣೆ? ಶರತ್, ಇಲ್ಲಿ ಯೂಟ್ಯೂಬರ್ ಅಭಿಷೇಕ್ಗೆ ಈಗ ದೊಡ್ಡ ಮಟ್ಟ ಸಂಕಷ್ಟ ಎದುರಾಗಿದೆ. ಯಾಕಂತ ಹೇಳಿದ್ರೆ ಯೂಟ್ಯೂಬ್ ನಲ್ಲಿ ಸುಳ್ಳು ಮಾಹಿತಿಯನ್ನ ಪ್ರಸಾರ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಬಲವನ್ನ ಕೊಟ್ಟಿದ್ರು. ನಿನ್ನೆ ಸಂಜೆ ಅಂತ ಹೇಳಿದ್ರೆ ರಾತ್ರಿ ಅಂತ ಹೇಳ್ಬೋದು, ರಾತ್ರಿ ನಿನ್ನೆ ವಿಚಾರಣೆ ಕರೆದಿದ್ರು. ಹೀಗಾಗಿ ಆತ ಇಲ್ಲಿ ಪ್ರಮುಖವಾಗಿ ಆತ ಏನೇನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಆ ವಿಚಾರವಾಗಿ SIT ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಈ ವಿಚಾರಣೆ ವೇಳೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಬಹಿರಂಗ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯುನೈಟೆಡ್ ಮೀಡಿಯಾ ಅನ್ನುವಂತ ಯೂಟ್ಯೂಬ್ ಚಾನಲ್ ನಲ್ಲಿ ಆತ ಅಭಿಷೇಕ್ ಕೆಲಸ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಅಲ್ಲಿ ಇಲ್ಲಿ ಗಿರೀಶ್ ಮಟ್ಟಣ್ಣ ಅವರ ಸಂದರ್ಶನವನ್ನು ಕೂಡ ಮಾಡಿದ್ದ. ಅದೇ ರೀತಿಯಾಗಿ ಹಿಂದೆ ಎಲ್ಲವೂ ಕೂಡ ಯಾಕಂದ್ರೆ ಸಾಕಷ್ಟು ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡಿದ್ದ. ಇದರಲ್ಲಿ ಪ್ರಮುಖವಾಗಿ ಸುಜಾತ ಭಟ್ ವಿಚಾರ. ಯಾಕಂತ ಹೇಳಿದ್ರೆ ಸುಜಾತ ಭಟ್ ವಿಚಾರದಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳನ್ನ ಮಾಡಿದ್ದ. ಹಿಂದೆ ಇಲ್ಲಿ ಪವರ್ಟಿ ಮೇಲೂ ಕೂಡ ಆರೋಪವನ್ನು ಮಾಡಿದ್ದ. ಯಾಕಂತ ಹೇಳಿದ್ರೆ ಇಲ್ಲಿ ಕೊಲೆ ಮಾಡ್ಲಿಕ್ಕೆ ಬರ್ತಿದ್ದಾರೆ, ಕಿಡ್ನಾಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಸುಳ್ಳು ವಿಡಿಯೋವನ್ನು ಕೂಡ ಮಾಡಿದ್ದ. ಅದಾದ ಬಳಿಕವಾಗಿ ಪವರ್ಟಿ MD ರಾಕೇಶ್ ಶೆಟ್ಟಿ ಅವರೇ ಅಲ್ಲಿ ಹೋಗಿ ಈ ವಿಚಾರವನ್ನ ಬಯಲು ಮಾಡಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಇದೇ ರೀತಿಯಾಗಿ ಸಾಲು ಸುಳ್ಳು ಸುದ್ದಿಯನ್ನು ಮಾಡಿದ್ದ. ಒಂದ್ ಹಂತಕ್ಕೆ ಈಗ 4 ಹಂತದ ಷಡ್ಯಂತ್ರ ಆಗಿದೆ ಅಂತೇಳಿ ಹೇಳಲಾಗ್ತಾ ಇತ್ತು. ಒಟ್ಟಾರೆಯಾಗಿ ಒಂದು ಚೆನ್ನೈ ಮೂಲದಲ್ಲಿ ಒಬ್ಬ ಕೂತ್ಕೊಂಡು ಆಪರೇಟ್ ಮಾಡ್ತಾ ಇದ್ದ. ಅದಾದ ಬಳಿಕ ತಿಮ್ರೋಡಿ ಅಂಡ್ ಗ್ಯಾಂಗ್ 2ನೇ ಹಂತದಲ್ಲಿ ಷಡ್ಯಂತ್ರ ಮಾಡಿತ್ತು. ಮೊದಲ ಹಂತದಲ್ಲಿ ಚೆನ್ನೈನಲ್ಲಿ ಮಾಡಿದ್ದ. 3ನೇ ಹಂತದಲ್ಲಿ ಯೂಟ್ಯೂಬರ್ಸ್, 4ನೇ ಹಂತದಲ್ಲಿ ಒಂದಿಷ್ಟು ಇಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಸಪೋರ್ಟ್ ಅನ್ನು ಮಾಡಿದವು. ಹೀಗಾಗಿ 3ನೇ ಹಂತದಲ್ಲಿ ಷಡ್ಯಂತ್ರ ಮಾಡಿದ್ದಕ್ಕೆ, ಧರ್ಮದ ವಿರುದ್ಧವಾಗಿ ನಿರಂತರ ಅಪಪ್ರಚಾರ ಮಾಡಿದ್ದಕ್ಕೆ ಇದೀಗ ಯೂಟ್ಯೂಬರ್ ಅಭಿಷೇಕ್ ಕೂಡ ವಿಚಾರಣೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದು, ಇಲ್ಲಿಗ ಪ್ರಮುಖವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಂಜೆ ಹೊತ್ತಿಗೆ ಯೂಟ್ಯೂಬರ್ ಅಭಿಷೇಕ್ ಬಂದಿದ್ದಾನೆ. ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆಯೂ ಕೂಡ ಆತನ ವಿಚಾರಣೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಆದರೆ ಯೂಟ್ಯೂಬ್ ವಿಚಾರಣೆ ವೇಳೆಯಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಬಹಿರಂಗ ಪಡಿಸ್ಕೊಂಡಿದ್ದ. ಏನಂತ ಹೇಳಿದ್ರೆ ಈಗ ಈ ರೀತಿಯ ಸುದ್ದಿಗಳು ಮಾಡಿದ್ನ ಅದೆಲ್ಲವೂ ಕೂಡ ಸುಳ್ಳು ಅನ್ನೋ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದ. ಅದಾದ ಬಳಿಕವಾಗಿ ಲೈಕ್ಸ್ ಬರಬೇಕಿತ್ತು, ಹೀಗಾಗಿ ನಾ ಈ ತರ ಮಾಡಿದೆ ಅಂತೇಳಿ ಕೂಡ ಹೇಳ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣ ಅವರು ಅಭಿಷೇಕ್ ಅವರನ್ನ ಸಂಪರ್ಕಿಸಿರುವಂತ ಮಾಹಿತಿಗಳು ಬರ್ತಾ ಇದೆ. ಅದಾದ ಬಳಿಕವಾಗಿ ಕಾಲ್ಪನಿಕ ಕಥೆಯನ್ನು ಕಟ್ಟಿದ್ದ, ಸುಜಾತ ಭಟ್ ಭೇಟಿ ಮಾಡಿದ್ದ, ಅನನ್ಯ ಭಟ್ ಕಾಲ್ಪನಿಕ ಕಥೆಯನ್ನು ಮಾಡಿದ್ದ. ಅದೇ ರೀತಿಯಾಗಿ ಬಂಗ್ಲೆಗುಡ್ಡಕ್ಕೆ ಭೇಟಿ ನೀಡಿ ಅಲ್ಲಿ ಜಯಂತ್ ಅವರು ಒಂದು ವಿಡಿಯೋ ಮಾಡ್ಕೊಳ್ತಾರೆ. ಆ ಒಂದು ವಿಡಿಯೋವನ್ನು ಕೂಡ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ ಮಹತ್ವದಾಗಿ ಒಂದು ಅಭಿಷೇಕ್ ಅವರು ಈಗ ಎಲ್ಲಾ ಸುಳ್ಳು ಅನ್ನೋದು ವಿಚಾರವನ್ನು ಕೂಡ ಈಗ SIT ಮುಂದೆ ಹೇಳ್ಕೊಂಡಿದ್ದಾರೆ. ಈ ಮೂಲಕವಾಗಿ ಮತ್ತಷ್ಟು ಸಂಕಷ್ಟ ಅಭಿಷೇಕ್ಗೆ ಎದುರಾಗಿದೆ ಈಗ
ಇಲ್ಲಿ ಎಸ್ ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.